ಈ ಕೇಸ್ ನೀನು ತಗೋಬೇಕಾ? ನಿನಗೆ ಏನೇನು ಹೆಲ್ಪ್ ಬೇಕು ಅದನ್ನು ನಾನು ಮಾಡ್ತೀನಿ. ಧ್ರುವ ಇನ್ನು ಸಿಕ್ತಿಲ್ಲ ಪೇತಾ. ಆದಿ, ಈ ಥರ ಸಿಚುವೇಶನ್ಸ್ಗಳಲ್ಲಿ ಥ್ಯಾಂಕ್ಸ್, ನಿನ್ನಿಂದ ತುಂಬ ಹೆಲ್ಪ್ ಆಯಿತು, ಧನ್ಯವಾದ, ಈ ಥರ ಪದಗಳನ್ನ ಬಳಸೋದು ತುಂಬ ಸ್ಮಾಲ್ ಅನ್ಸುತ್ತೆ. ಐ ರಿಯಲಿ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ನಿನಗೆ ಅದನ್ನೆಲ್ಲ ಹೇಳು ಅಂತ ಯಾರೋ ಕೇಳಿತ್ತು. ಇನ್ನೊಂದ್ಸತಿ ಥ್ಯಾಂಕ್ಸ್ ಅಂದರೆ ನನ್ನ ಕೈ ರುಚಿ ನೋಡ್ಬೇಕಾಗುತ್ತೆ. ನನಗೆ ಯಾಕೋ ಪಂಚ್ ಮಾಡಿದೆ? ನೀ ನನಗೆ ಹೊಡೆದ್ರು, ನಾನು ನಿನಗೆ ಹೊಡೆದ್ರು, ನೋವಾಗೋದು ಒಬ್ರಿಗೆ ಅಲ್ವಾ, ಅದಕ್ಕೆ. ಐ ಲವ್ ಯು ಫಾದರ್. ಎನಿವೆ, ನಿಮ್ಮ ಮನೆಯವರೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ನೀನು ಮಾಡಿರೋದು ಸಾಮಾನ್ಯ ಕೆಲಸ ಅಲ್ಲ. ಇಟ್ಸ್ ಸಮಥಿಂಗ್ ಬಿಯಾಂಡ್ ಎಕ್ಸ್ಟ್ರಾರ್ಡಿನರಿ. ಯಾರಿಗೆ ಏನೇ ಆಗಿರಲಿ, ಅದು ಎಷ್ಟೇ ಸಾಧನೆ ಮಾಡಿರಲಿ, ಫ್ಯಾಮಿಲಿ ಮ್ಯಾಟರ್ ಅಂತ ಬಂದಾಗ ಎಲ್ಲದನ್ನ ಬಿಟ್ಟು ಮುನ್ನುಗ್ಗಬೇಕು ಅನ್ನೋದನ್ನ ನೀನು ತೋರಿಸಿದ್ದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇವತ್ತು ಅವ್ರ ಮುಗ್ದಲ್ಲಿ ಸ್ಮೈಲ್ ಇದೆ ಅಂದರೆ ಅದಕ್ಕೆ ನೀನೇ ಕಾರಣ. ಬಿ ವಿತ್ ದಟ್. ಅದಿಬ್ರು ತುಂಬ 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 ಥ್ಯಾಂಕ್ಸ್. ಇದು ನಿಮ್ಮ ಅಣ್ಣಂಗೆ ಸೇರ್ಬೇಕಾಗಿತ್ತು, ಆದರೆ ಇವತ್ತು ನಿನ್ನ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸುತ್ತೆ. ಏನು ನಿಮ್ಮ ಅಣ್ಣ ನಿನಗೆ ಮ್ಯಾನಸ್ ಕಲಿಸ್ತಾ ಇದ್ದಾನಾ? ಅದನ್ನ ಲೈಫ್ ಲಾಂಗ್ ಮಾಡ್ತೀನಿ. ನಾಗರಾಜ, ಸಾಕಾಗೋಯ್ತು ನಿಮ್ಮ ಎಮೋಷ್ನಲ್ ಡ್ರಾಮಾ ನೋಡಿ. ವಿಕ್ರಾಂತ್, ನಮ್ಮ ಮನೆಗೆ ಬಂದು ಆ ತರಲೆ ಜೊತೆ ಯಾವಾಗಿನ ಥರ ಬಾಟಲ್ ಓಪನ್ ಮಾಡು, ಹಾಗೆ ನಮ್ಮ ಹತ್ರ ಬಯಸ್ತು. ಅದೇ ತಾನೇ ಅರ್ಸನ್ ಕೋಟೆ ಮತ್ತು ವಸಿಷ್ಠ ವಾಯ್ಸ್ತಾ ಇದು. ಗೆದ್ದವ್ರು ಸತ್ರು ಅಂತ ಸುಳ್ಳು ಸುದ್ದಿ ಹಬ್ಬದ್ರೆ ಅವ್ರ ಆಯಸ್ಸು ವೃದ್ಧಿ ಆಗತ್ತಂತೆ. ಅದ್ರ ಜೊತೆಗೆ ನನ್ನ ಆಯಸ್ಸು ನಿನಗೆ ಸೇರ್ಲಿಕ್ಕಂದ. ಅದಿತಿ, ಇನ್ನು ಎಷ್ಟು ದಿನ ಅಂತ ಅದೇ ವಿಷಯ ಯೋಚನೆ ಮಾಡ್ತಾ ಕೂತಿರ್ತೀಯ? ಆಗಿದಾಗೋಯ್ತು, ಬಾಪುಟ್ಟೆ ಊಟ ಮಾಡಿ. ನಂಗೆ ಹಸಿವಿಲ್ಲಮ್ಮ, ನೀನು ಹೋಗಿ ಮಾಡು. ಅಯ್ಯೋ ಶಿವನೇ, ಹಸಿವಿಲ್ಲ ಅಂದ್ರೆ ಹೇಗೆ? ನೀನ್ ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಗಿದೆ ಅಂತ ಗೊತ್ತಿದ್ಯಾ? ಎಷ್ಟ್ ದಿನ ಆದ್ರೇನು, ಇನ್ನ ಜೀವಂತವಾಗೇ ಇದೀನಲ್ವಾ? ನಿಂಗ್ ಬೇಕಿದ್ರೆ ನೀನ್ ಹೋಗಿ ಮಾಡು. ಬಲ್ವಂತ ಮಾಡೋದಕ್ಕೆ ನಾನು ಇನ್ನ ಚಿಕ್ಕ ಮಗುನ? ನಿಂಗೆ ಹಶ್ವಾಗಿದ್ರೆ ಊಟ ಮಾಡಮ್ಮ. ನಂಗೆ ಹಶ್ವಾದಾಗ ನಾನು ಹೋಗಿ ಊಟ ಮಾಡ್ತೀನಿ. ಏನ್ರಿ? ನಮ್ ರಾಜ ಸತ್ತಿಲ್ಲ ಪರಿ, ಗೊತ್ತಿದ್ದಾನೆ.
ರೀ ಒಂದು ನಿಮಿಷ, ನೀವೇನು ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ನಿಜಾನೇ ಹೇಳ್ತಾ ಇದ್ದೀನಿ ಪರಿ. ನಮ್ ರಾಜ ಬದುಕಿದಾನೆ, ಅವನ್ ಜೀವಕ್ಕೆ ಏನು ಅಪಾಯ ಆಗಿಲ್ಲ. ಏನ್ರಿ ನೀವು ಹೇಳ್ತಿರೋದು? ನಮ್ಮ ರಾಜ ಇಲ್ಲ ಅಂತ ಹೇಳಿ ಸುದ್ದಿ ಬಂದಾಗ ಅದು ಸುಳ್ಳಾಗಿರ್ಲಿ, ಏನಾದ್ರೂ ಪವಾಡ ನಡೆದು ಅವನು ಮತ್ತೆ ಬದುಕು ಬರ್ಲಿ ಅಂತ ಬೇಡ್ಕೊಂಡಿದ್ದೆ. ಈಗ ನೀವು ಅಂಥದ್ದೇ ಒಂದು ಸುದ್ದಿ ಕೊಡ್ತಿದ್ದೀರಾ. ಆದ್ರೆ ನಮ್ಮ ರಾಜ ಬದುಕಿದಾನ? ದೇವ್ರು ದೊಡ್ಡವನು ಪರಿ, ನಮ್ ರಾಜನ ಉಳಿಸ್ಬಿಟ್ಟ. ನಮ್ಮೆಲ್ಲರೂ ಕೂಗು ಆ ದೇವ್ರನ್ನ ತಲುಪಿದೆ ಅನ್ಸುತ್ತೆ. ನಮ್ಮ ರಾಜ ಇಲ್ಲ ಅಂತ ಸುದ್ದಿ ಕೇಳಿದಾಗ ನನ್ನಿಂದ ನಂಬೋಕೆ ಆಗ್ಲಿಲ್ಲ. ಈಗ ಅವನು ಮತ್ತೆ ಬದುಕು ಬಂದಿದ್ದಾನೆ ಅಂತಂದ್ರೆ ಅದು ವಿಚಿತ್ರ ಅನ್ನಿಸ್ತಿದೆ. ಇದೆಲ್ಲ ಹೇಗ್ರಿ ಆಯ್ತು? ನಂಬಲೇಬೇಕು ಪರಿ, ನೀನ್ ಹೇಳ್ದಾಗೆ ವಿಚಿತ್ರನೇ, ಆದ್ರೆ ಸತ್ಯ. ಖುದ್ದಾಗಿ ಬೀಗ್ರೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಇದ್ರ ಮೇಲೆ ಇನ್ನು ಅನುಮಾನ ಏನ್ ಬಂತು? ಅನುಮಾನ ಅಂತಲ್ಲ, ಅವನ್ ದೇಹ ಸಿಕ್ಕಿ ಇದು ರಾಜಂದೇ ಅಂತ ಗೊತ್ತಾದ್ಮೇಲೆ ತಾನೆ ವೇದಾಂತ ಅದನ್ನ ಆಸ್ಪತ್ರೆಗೆ ದಾನ ಮಾಡಿದ್ದು. ದಾನ ಮಾಡಿದ್ದೇನೋ ನಿಜ ಪರಿ, ಆದ್ರೆ ಅದು ನಮ್ ರಾಜನ್ ದೇಹ ಆಗಿರ್ಲಿಲ್ವಂತೆ, ಬೇರೆ ಯಾರ್ದೋ ದೇಹ ಅಂತೆ. ಅಂದ್ರೆ ಅಪಘಾತ ಆದಾಗ ನಮ್ ರಾಜನ್ ಜೀವ ಹೋಗಿರ್ಲಿಲ್ವಂತೆ. ಬಲವಾದ ಗಾಯ ಆಗಿದ್ದೊಂದು ಬಿಟ್ರೆ ಜೀವಕ್ಕೇನು ಅಪಾಯ ಆಗಿರ್ಲಿಲ್ವಂತೆ. ಅಷ್ಟೇ ಅಲ್ಲ ಪರಿ, ಇವತ್ತು ರಾಜನ್ನ ಕೋರ್ಟ್ಗೂ ಕರ್ಕೊಂಡ್ ಬಂದಿದ್ರಂತೆ. ನಮ್ಮ ರಾಜ ಕೋರ್ಟಿಗೆ ಬಂದ್ಮೇಲೆ ವಿಕಿ ಕೇಸ್ ಏನಾಗಿರುತ್ತೆ? ಇದ್ದಿದ್ದೇ ಕೊಲೆ ಆರೋಪ, ಸಾವೇ ಆಗಿಲ್ಲ ಅಂದ್ಮೇಲೆ ಕೇಸ್ ಎಲ್ಲಿ ಉಳಿಯುತ್ತೆ ಹೇಳು? ಎಲ್ಲ ಖುಲಾಸೆ ಆಗಿ ನಮ್ ವಿಕ್ಕಿ ನಿರಪರಾಧಿ ಅಂತ ತೀರ್ಪು ಕೊಟ್ರಂತೆ. ಯಾರು ಊಹೆ ಮಾಡೋದಕ್ಕಾಗದೇ ಇರೋ ತರ ಏನೆಲ್ಲ ಆಗೋಯ್ತು. ಅದ್ರ ಕಡೆಗೆ ಸುಖಾಂತಿ ಆಯ್ತು. ಸತ್ಯಕ್ಕೆ ಗೆಲುವು ಸಿಗೋದು ತಡ ಆಗ್ಬಹುದು, ಆದ್ರೆ ಸೋಲಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬದುಕಿದ್ದಾನೆ, ನಾನ್ ಧ್ರುವ ಬದುಕಿದ್ದಾನೆ. ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೆ. ಆ ನಂಬಿಕೆ ನಾವು ಉಳಿಸ್ಕೊಂಡ್ಬಿಟ್ಟ. ರೀ, ನಮ್ ವಿಕ್ಕಿನ ಜೈಲಿಂದ ಬಿಡುಗಡೆ ಮಾಡ್ತಾರಲ್ವಾ? ಮಾಡ್ತಾರೆ ಏನೋ ಪರಿ, ಈಗಾಗಲೇ ಮಾಡಾಯ್ತು. ಆ ಕೆಟ್ಟ ಸುದ್ದಿ ಕೇಳಿದ ತಕ್ಷಣ ಯಾವ ದೇವ್ರಿಗೆ ಏನೇನು ಬೈದ್ಬಿಟ್ನೋ ಏನೋ ಗೊತ್ತಿಲ್ಲ. ಈಗೆಲ್ಲಾ ದೇವ್ರುಗಳಿಗೂ ತಪ್ಪು ಕಾಣಿಕೆ ಹಾಕಿ ಕ್ಷಮ್ಸಪ್ಪ ಅಂತ ಕೇಳ್ಕೋಬೇಕು. ನಾವು ಊಹೇನೂ ಮಾಡ್ಕೊಳಕ್ಕಾಗಲ್ಲ ಅಂತ ತಿರುವನ್ನ ಕೊಟ್ಬಿಟ್ಟ ಭಗವಂತ. ಹೋಗು ಹೋಗು, ದೀಪ ಹಚ್ಚಿ ಹೋಗು, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಹೋಗು. ಅಮ್ಮ, ನೀವ್ಯಾಕೆ ಬರಕ್ ಹೋದ್ರಿ? ಕರೆದ್ರೆ ನಾನೇ ಬರ್ತಿದ್ನಲ್ಲಮ್ಮ. ವೈಜಯಂತಿ, ಕೋರ್ಟಿಂದ ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತು. ಮಕ್ಳು ಹೊರಡಕ್ ಮುಂಚೆನೆ ನಾನು ಬಂದ್ಬಿಟ್ಟೆ ಅಮ್ಮ. ಇಲ್ಲಿ ತಯಾರಿ ಮಾಡ್ಬೇಕಾಗಿತ್ತಲ್ಲ. ಹೌದಾ? ಏನ್ ತಯಾರಿ ಮಾಡಿದ್ಯಾ ನೀನು? ಏನು ಇಲ್ಲಮ್ಮ, ಮಕ್ಳೆಲ್ಲ ಬರ್ತಿದಾರಲ್ವಾ, ಆರತಿ ತಟ್ಟೆ ರೆಡಿ ಮಾಡ್ತಾ ಇದೀನಿ ಆರತಿ ಮಾಡೋದಕ್ಕೆ. ಅಮ್ಮ ಬಂದ್ರು, ಬನ್ನಿ. ಧ್ರುವ, ಎಲ್ಲಿದ್ದೀಯೋ? ಜಿ, ಇಲ್ಲಿದ್ದಾನೆ ಧ್ರುವ. ಧ್ರುವ, ನಿನ್ ವಿಷಯ ಕೇಳಿ ನನ್ನ ಹೃದಯನೇ ಹೊಡೆದೋಯ್ತಪ್ಪ. ನಿಮ್ ತಂದೆ ತಾಯಿ ಪುಣ್ಯ ಮಾಡಿದ್ರು ಅನ್ಸುತ್ತೆ. ದೇವ್ರು ನಿನ್ನ ಕಾಪಾಡ್ಬಿಟ್ಟ ಕಣ. ಅಜ್ಜಿ, ದೇವ್ರು ಬರೀ ಅವನನ್ನು ಕಾಪಾಡ್ಲಿಲ್ಲ, ನನ್ನೂ ಕಾಪಾಡ್ದ. ಹೌದು ಕಣ, ನೀವಿಬ್ರು ಮನೆಗೆ ಬಂದ್ರಲ್ಲ, ಅದೇ ನನಗ್ ಸಮಾಧಾನ ಆಯ್ತಪ್ಪ. ಸರಿ ಬನ್ನಿ, ಎಲ್ಲರೂ ಒಳಗಡೆ ಹೊರಟು. ಒಂದ್ ನಿಮಿಷ ಇರಪ್ಪ.
ಇದೆಲ್ಲ ಆಗಿರೋದು ಕೆಟ್ಟ ದೃಷ್ಟಿಯಿಂದ. ಮೊದಲು ದೃಷ್ಟಿ ತೆಗೆದು ಬಿಡ್ತೀನಿ, ಆಮೇಲೆ ನೀವೆಲ್ಲರೂ ಒಳಗೆ ಬರೋರಂತೆ. ಹಾ, ಆರತಿ ಮಾಡಕ್ ನಾವು ಬರ್ತೀವಿ. ಎಸ್ ಎಸ್, ಆಮೆನ್. ಅಕ್ಕ ನೀನು ಬಾ. ಹೋಗಿ ಆಂಟಿ, ನೀವು ಸೇರ್ಕೊಳ್ಳಿ. ಆರ್ತಿ ಎತ್ತಿದ್ರೇನೆ ಅದಕ್ಕೊಂದು ಕಳೆ. ಯಾವುದಕ್ಕೂ ಸೇಫ್ಟಿಗೆ ಒಂದೆರಡು ಸುತ್ತು ಜಾಸ್ತಿನೇ ಆರತಿ ಮಾಡಿ. ನಮ್ಮ ಹುಡುಗಂಗೆ ಯಾವ ಪ್ರಾಬ್ಲಮ್ ಆಗಬಾರ್ದು. ಎಲ್ರ ದೃಷ್ಟಿನೂ ತೊಲಗ್ಲಿ. ಸಾರ್ಥಕ್, ಅದು ಸರಿ, ಅಮ್ಮ ಇಲ್ಲಿ ಕಾಣ್ತಿಲ್ಲ. ವೇದಾಂತ್ ಅತ್ತೆ ಬೆಳಿಗ್ಗೆ ಕೋರ್ಟ್ಗೆ ಹೋಗ್ತಾ ಅರ್ಧದಲ್ಲಿ ಹೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಓಕೆ. ಕೋರ್ಟಿಂದ ಆಚೆ ಬರ್ತಿದ್ದಂಗೆ ಅಮ್ಮನೇ ಕಾಲ್ ಮಾಡಿದ್ರು. ವಿಕೆಂಡ್ ರಿಲೀಸ್ ಆಗಿರೋದು, ಧ್ರುವ ಬದುಕಿರೋದು ಕೇಳಿ ತುಂಬಾ ಖುಷಿ ಪಟ್ರು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ರಲ್ಲ, ಹಾಗೇನೆ ಮನೆ ದೇವ್ರ ಹತ್ರ ಹೋಗ್ಬಿಟ್ಟು ಹರಕೆ ಸಲ್ಲಿಸಿ ಬರ್ತಾರಂತೆ. ಹರಕೆ ತೀರ್ಸಕ್ ಹೋಗಿರಲ್ಲ, ಸೋಲನ್ನ ಅರ್ಗಿಸ್ಕೊಳಕ್ಕಾಗ್ದೆ ಓಡೋಗಿರ್ತಾಳೆ. ಸರಿ, ನಡೀರಿ ಒಳಗಡೆ ಹೋಗೋಣ. ಏನು ಇದಲ್ಲ, ಯಾಕೋ ಹೀಗ್ ಮಾಡ್ದೆ? ನಾನವತ್ತು ನನ್ ಕಣ್ಣಾರ ನೋಡಿದ್ದೆ ಬೇರೆ, ಆದ್ರೆ ಈಗ ನಾನು ಕೇಳ್ತಿರೋದೇ ಬೇರೆ. ಜೀವ ಹೋಗೋಷ್ಟು ದುಃಖ ಆದಾಗ್ಲೂ ನಾನು ಒಬ್ಳೇ ಇದ್ದೆ, ಆದ್ರೆ ಈಗ ಸತ್ತೋಗೋಷ್ಟು ಖುಷಿ ಆಗ್ತಿದೆ. ಈಗ್ಲೂ ಒಬ್ಳೇ ಇದ್ದೀನಿ ಕಣೋ. ಅದ್ ಹೇಗೋ ನನ್ ಬಿಟ್ಟು ಹೋಗ್ಬಿಡ್ತೀಯ? ಸುತ್ತಮುತ್ತ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಂಗೆ. ಯಾಕಂದ್ರೆ ನೀನ್ ಸಿಕ್ತಾಗಿಂದ ನೀನೇ ನಂಗೆ ಪ್ರಪಂಚ ಆಗಿದ್ದೆ. ನೀನೇ ಇಲ್ದಿರೋ ಜಗತ್ತಲ್ಲಿ ನಾನು ಇಲ್ದಿದಂಗೆ ಲೆಕ್ಕ. ಇದ್ರು ಇಲ್ಲದ ಹಾಗೆ. ಸಾರಿ ಕಣ ಧ್ರುವ, ಆಗಿರೋದಕ್ಕೆಲ್ಲ ನಾನೇ ಕಾರಣ. ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಯಾವತ್ತೂ ಈ ತರ ಮಾಡೋದಿಲ್ಲ. ಸಾವನ್ನೇ ಕೆಟ್ಟು ಬಂದವನು ಧ್ರುವ. ನೀನ್ ನನ್ನ ಪಾಲಿಗೆ ಚಿರಾಯು. ಮುಂದೆ ನನಗ್ ಸಾವು ಬರೋ ತನಕನೂ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಧ್ರುವ. ನೀನಿಲ್ದೆ ನಂಗೆಲ್ಲ ಶೂನ್ಯ ಅನ್ನೋದು ಅರ್ಥ ಆಯ್ತು. ನೀನ್ ಇದೆಯಾ ಅಂತ ಗೊತ್ತಾದ್ಮೇಲೆ ಪೂರ್ಣ ಅಂದ್ರೆ ಏನು ಅಂತ ಅರ್ಥ ಆಯ್ತು. ವಿಕ್ಕಿ, ನಿಮ್ ಶರ್ಟ್ ಬಿಚ್ಕೊಡಿ. ಯಾಕೆ? ಯಾಕೆ ಅಂದ್ರೆ ವಾಶ್ ಮಾಡ್ಬೇಕು, ಬಿಚ್ಕೊಡಿ. ಪ್ಯಾಂಟು ಬಿಚ್ಕೊಡಿ. ಹೆಂಡತಿ, ನಾನು ಮೊದಲು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಜೈಲಲ್ಲಿ ಸೊಳ್ಳೆ ಹೊಡ್ಸಿದ್ ಬಿಟ್ರೆ ಒಂದು ಕ್ಷಣನೂ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ನಿದ್ದೆ ಆಮೇಲೂ ಮಾಡ್ಬೋದು, ಫಸ್ಟ್ ಪ್ಯಾಂಟ್ ಬಿಚ್ಕೊಡಿ. ಜೈಲಲ್ಲಿ ಇದ್ಬಿಟ್ಟು ಬಂದಿದ್ದೀರಾ. ಕೂತ್ಕೊಳ್ಳಿ. ಹಿಂಗಲ್ಲ, ಸರಿಯಾಗಿ ಕೂತ್ಕೊಳ್ಳಿ. ಹೆಂಡತಿ, ಏನ್ರಿ ಇದೆಲ್ಲ? ಈ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಎಲ್ಲ ಈಗ ಯಾಕೆ ಮಾಡ್ತಿದ್ದೀರಾ? ಮೊದ್ಲೇ ನೀವು ಹಾಳಾದ್ ಲಾಕಪ್ ಅಲ್ಲಿ ಬೇರೆ ಇದ್ ಬಂದಿದ್ದೀರಾ. ಅಲ್ಲಿ ಯಾರ್ಯಾರಿದ್ರು, ಏನೇನ್ ಮಾಡೋಗಿದ್ರು, ಅವ್ರ ಪಾಪ ಎಲ್ಲ ನಿಮ್ಗೆ ಅಂಟ್ಕೊಳ್ಳೋದ್ ಬೇಡ.
ಮೊದ್ಲು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ರೀ ಹೆಂಡತಿ ಪ್ಲೀಸ್ ಬಿಡ್ರಿ, ನಾನು ಆಮೇಲೆ ಸ್ನಾನ ಮಾಡ್ತೀನಿ. ಬಿಡ್ರಿ ಸಾಕು. ನಿಮ್ಮನ್ನ ಹೀಗೆ ಬಿಟ್ರೆ ಒಂದ್ ವಾರ ಆದ್ರೂ ಸ್ನಾನ ಮಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಸುಮ್ನೆ ಬಾಯಿ ಮುಚ್ಕೊಂಡ್ ಬಂದು ಸ್ನಾನ ಮಾಡಿ. ಅಯ್ಯೋ ಅಮ್ಮ, ರೀ ಹೆಂಡತಿ ಇದೇನ್ ಬಿಸಿ ನೀರಾ ಅಥವಾ ವಾಲ್ಕೆನೋನಾ? ನನ್ ಮೈ ಸುಟ್ಕೊಳಕ್ ರೆಡಿ ಇಲ್ಲ ರೀ, ಚಾನ್ಸೇ ಇಲ್ಲ, ನೋವೇ. ಸಿಕ್ಕಿಯವ್ರೆ, ಚಿಕ್ಕ ಮಕ್ಳು ತರ ಆಡ್ಬೇಡಿ, ಸ್ವಲ್ಪ ಸುಮ್ನೆ ಇರಿ. ಬಿಸಿ ಬಿಸಿ ನೀರ್ ಮೈ ಮೇಲೆ ಬಿದ್ರೇನೆ ಮೈ ಕೈ ನೋವೆಲ್ಲ ಹೋಗೋದು. ಪ್ಲೀಸ್ ಹೆಂಡತಿ ಬಿಟ್ಬಿಡ್ರಿ, ನಾನು ಹೋಗ್ತೀನಿ. ಅಯ್ಯೋ ಅಮ್ಮ, ನನ್ ಕೈಯಿಂದ ಆಗ್ತಾ ಇಲ್ಲ. ಪ್ಲೀಸ್ ಬೇಡ ಕಣ್ರಿ, ತುಂಬಾ ಬಿಸಿ ಇದೆ ಕಣ್ರಿ, ತುಂಬಾ ಬಿಸಿ ಇದೆ ಕಣ್ರಿ, ಬೇಡ ಕಣ್ರಿ. ಓ ಹೌದಾ, ಸರಿ ಸರಿ, ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್. ಒಂದು ನಿಮಿಷ, ಶ್ರೀಧರ್ ಅವ್ರಿಗೆ ಕೊಡ್ತೀನಿ. ಹಲೋ ಗುರುಜಿ, ನಮಸ್ಕಾರ. ನಮ್ಮ ಮಗನಿಗೆ ನಿಮ್ಮ ಆಶ್ರಮದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಾಯಿತು. ಅವನನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಾನು ಸದ್ಯದ್ರೆ ಅಲ್ಲಿ ಬರ್ತೀನಿ ಗುರುಜಿ. ಈಗ ತುಂಬ ಚೆನ್ನಾಗಿದ್ದಾನೆ ಗುರುಜಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ. ಸರಿ ಗುರುಜಿ, ಆಯಿತು, ನಮಸ್ಕಾರ. ಡಾಕ್ಟರ್, ಧ್ರುವನ್ ಕಂಡೀಷನ್ ಈಗ ಹೇಗಿದೆ? ಅವ್ನು ಮುಂಚೆಗಿನ್ನ ಇವಾಗ ಬೆಟರ್ ಆಗಿದೆ ಅಂತಾನೆ. ಡಾಕ್ಟರ್, ಧ್ರುವ ಮೊದಲಿನ ಥರ ಆಗ್ತಾನಲ್ವಾ? ಡಾಕ್ಟರ್, ರಾಜಣ್ಣಂಗೆ ಏನು ಕೇಳಿದ್ರು ಯಾವುದಕ್ಕೂ ಆನ್ಸರ್ ಮಾಡಲ್ಲ. ಏನಾಗಿದೆ ಅವ್ರಿಗೆ? ಎಲ್ಲ ಬೇಗ ಸರಿ ಹೋಗುತ್ತೆ ಅಲ್ವಾ? ಡಾಕ್ಟರ್, ಧ್ರುವನ್ ಕಂಡೀಷನ್ ಹೀಗೆ ಇರಲ್ಲ ಅಲ್ವಾ? ಒಂದು ನಿಮಿಷ, ನೀವೆಲ್ಲರೂ ಹೀಗೆ ಡಾಕ್ಟರ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅವ್ರು ಏನಂತ ಉತ್ತರ ಕೊಡ್ತಾರೆ? ಡಾಕ್ಟರ್, ನೀವು ಹೇಳಿ ಡಾಕ್ಟರ್. ಈಗಲೇ ಏನು ಹೇಳೋಕ್ಕಾಗಲ್ಲ. ಅವ್ರಿಗೆ ಬರೀ ಕೈಕಾಲಿಗೆ ಮಾತ್ರ ಅಲ್ಲ, ತಲೆಗೂ ಬಲವಾದ ಪೆಟ್ಟು ಬಿದ್ದಿದೆ. ಅದಕ್ಕೆ ಅವರು ಮಾತಾಡೋ ಶಕ್ತಿ ಕಳ್ಕೊಂಡಿದ್ದಾರೆ. ಡಾಕ್ಟರ್, ಧ್ರುವ ಹಾಗಾದ್ರೆ ಮುಂದೆ ಮಾತಾಡೋದಕ್ಕೆ ಆಗಲ್ಲ. ಟೆನ್ಷನ್ ಮಾಡ್ಕೋಬೇಡಿ ವೇದಾಂತ್, ನೀವು ಭಯಪಡೋ ಅಗತ್ಯ ಇಲ್ಲ. ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಕೆಲವೊಂದು ಪಾಸಿಟಿವ್ ಸಿಂಪ್ಟಮ್ಸ್ ಇದೆ. ಈ ಸ್ಲೋಲಿ ರಿಕವರಿಂಗ್. ಇಮಿಡಿಯೇಟ್ ಆಗಿ ಸಿಕ್ಕಿರೋ ಟ್ರೀಟ್ಮೆಂಟ್ಗೆ ಇವರು ಸ್ಪಂದಿಸಿದ್ದಾರೆ. ನಾವು ಕೂಡ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇವರು ಖಂಡಿತ ರಿಕವರಿ ಆಗ್ತಾರೆ. ಆದರೆ ಪ್ರೋಸೆಸ್ ಆಫ್ ರಿಕವರಿ ಸ್ವಲ್ಪ ಸ್ಲೋ ಆಗಿರುತ್ತೆ ಅಷ್ಟೇ. ಸ್ಲೋ ಅಂದರೆ ಯಾವ ಥರ ಡಾಕ್ಟರ್? ಈಗಲೇ ಏನು ಅಂತ ಹೇಳೋಕ್ಕಾಗಲ್ಲ. ನೀವು ಮಾತಾಡೋದು, ನೀವು ನಡೆದಾಡೋದು ಎಲ್ಲ ಇವ್ರಿಗೆ ಗೊತ್ತಾಗುತ್ತೆ. ಆದರೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಯಾವುದು ಇಲ್ವಾ ಡಾಕ್ಟರ್? ಇಂಥ ವಿಚಾರದಲ್ಲಿ ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂದರೆ ಆಗಲ್ಲ. ಅವ್ರಿಗಾಗಿರೋ ಡ್ಯಾಮೇಜ್ಗೆ ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾರಲ್ಲ, ಅದೇ ಒಂದು ಮಿರಾಕಲ್. ನೀವೆಲ್ಲ ಪೇಷನ್ಸಿಂದ ಕಾಯಲೇಬೇಕು. ಅದ್ರ ಜೊತೆಗೆ ಇವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಬೇಜಾರಾಗ ಅಂತ ಹಳೆ ವಿಷಯಗಳನ್ನ ಇವ್ರ ಹತ್ರ ಮಾತಾಡಬೇಡಿ. ಆದಷ್ಟು ಖುಷಿಯಿಂದ ನೋಡ್ಕೊಳ್ಳಿ. ಇವ್ರ ಮನಸ್ಸಿಗೆ ಘಾಸಿ ಆದಷ್ಟು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದರಿಂದ ನೆನಪಿನ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಇವ್ರ ಹತ್ರ ಒಳ್ಳೆ ಮೆಮೊರೀಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಅದರಿಂದ ಬೇಗ ರಿಕವರಿ ಸಾಧ್ಯ. ಖಂಡಿತ ಡಾಕ್ಟರ್, ನಾವೆಲ್ಲರೂ ರಾಜಣ್ಣನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಒಂದು ಅಂದಾಜಲ್ಲಿ ಹೇಳೋದಾದರೆ ರಾಜಣ್ಣ ಮೊದಲಿನ ಥರ ಆಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಆಗಲೇ ಹೇಳಿದ್ನಲ್ಲ, ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ. 8 ತಿಂಗಳಾಗ್ಬೋದು, 8 ವರ್ಷನೇ ಆಗ್ಬೋದು. ನೀವು ಇವ್ರನ್ನ ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀರೋ ಅಷ್ಟು ಬೇಗ ಚೇತರಿಸ್ಕೊಳ್ತಾರೆ.